ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಇವತ್ತು ಕರ್ಜಿಕಾಯಿ ಹೇಗೆ ಮಾಡೋದು ನೋಡೋಣ ಬನ್ನಿ. ವರಮಹಾಲಕ್ಷ್ಮಿ ಸ್ಪೆಷಲ್ ಅಂದ್ಕೊಳ್ಳಿ. 1 ಕಪ್ ಮೈದಾ ಹಿಟ್ಟು ತೊಗೊಳ್ಳಿ. ಸ್ಮಾಲ್ ಕಪ್ ಆದರೆ 2 ಕಪ್ಸ್ ಮೈದಾ ಹಿಟ್ಟು ತೊಗೊಳ್ಳಿ. ಅದಕ್ಕೆ ಬಿಸಿಯಾಗಿ ಕಾಯಿಸ್ಕೊಂಡಿರೋ ಎಣ್ಣೆ ಇಲ್ಲ ತುಪ್ಪ ಆ್ಯಡ್ ಮಾಡ್ಕೊಳ್ಳಿ. ನಾವಿಲ್ಲಿ 1 2 to 3 ಟೇಬಲ್ ಸ್ಪೂನಷ್ಟು ತುಪ್ಪ ಆ್ಯಡ್ ಮಾಡ್ಕೊತಾ ಇದ್ದೀವಿ. 2 ಕಪ್ಸ್ ಆಫ್ ಮೈದಾಗೆ ತುಪ್ಪ ಆ್ಯಡ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಇದು ಪೂರಿ ಇಲ್ಲ ಚಪಾತಿ ಹಿಟ್ಟು ಥರನೇ ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪ ಸ್ವಲ್ಪ ವಾಟರ್ನ ಸೇರಿಸ್ಕೊಂಡು ಫಸ್ಟು ಆಯಿಲ್ ಜೊತೆ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ನೀವು ಮೈದಾನ ಚೆನ್ನಾಗಿ ಆಯಿಲ್ ಜೊತೆ ಮೈದಾ ಮಿಕ್ಸ್ ಆದಮೇಲಿಂದ ನೀವು ಸ್ವಲ್ಪನೇ ವಾಟರ್ನ ಸೇರಿಸ್ಬೇಕು. ಬಟ್ ಚಪಾತಿ ಮತ್ತು ಪೂರಿ ಹಿಟ್ಟು ಹದಕ್ಕೆ ಕಲಿಸ್ಕೊಂಡ್ಬಿಡಿ, ಸ್ವಲ್ಪ ಬಿಗಿಯಾಗಿ ಕಲಿಸ್ಕೊಳ್ಳಿ. ಇದು ಕರ್ಜಿಕಾಯಿಗೆ ನೀವು ಬಿಗಿಯಾಗಿ ಕಲಿಸ್ಕೊಂಡಷ್ಟು ನಿಮಗೆ ಕರ್ಜಿಕಾಯಿ ಎಣ್ಣೆಲಿ ಬಿಟ್ಟಾಗ ಒಡೆದೋಗಲ್ಲ, ಆಮೇಲೆ ಟೇಸ್ಟು ಚೆನ್ನಾಗಿ ಬರುತ್ತೆ. ಇವಾಗ ಕರ್ಜಿಕಾಯಿನ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀವಿ. 2 ಗ್ಲಾಸ್ ಮೈದಾಗೆ 1.25 ಗ್ಲಾಸ್ ಅಷ್ಟು ನೀರು ಹಾಕ್ಕೊತೀವಿ. ಕಲಿಸ್ಕೊಂಡಾದ್ಮೇಲಿಂದ ನೀವು ಅದನ್ನ ಚೆನ್ನಾಗಿ ನಾದಬೇಕಾಗತ್ತೆ. ನಾದಾಗಿಂದ ಸ್ವಲ್ಪ ಸಾಫ್ಟ್ ಆಗುತ್ತೆ. ಅದಾದಮೇಲಿಂದ ಚೆನ್ನಾಗಿ ನಾದಿ ಒಂದು ಹದ ಬರುತ್ತೆ. ಅದು ಹದ ಬಂದಮೇಲಿಂದ ಹಿಟ್ಟನ್ನ ಚೆನ್ನಾಗಿ ಈ ಕನ್ಸಿಸ್ಟೆನ್ಸಿ ಆಗೋವರೆಗೂ ನಾದ್ಕೋಬೇಕಾಗತ್ತೆ. ನೀವು ಚೆನ್ನಾಗಿ ನಾದ್ದಷ್ಟು ಹಿಟ್ಟು ಸಾಫ್ಟಾಗಿ ಬರುತ್ತೆ. ಗಟ್ಟಿಯಾಗೇನೋ ಇರುತ್ತೆ, ಬಟ್ ಸಾಫ್ಟ್ನೆಸ್ ಇರುತ್ತೆ. ಈಗ ಮುರಿದಾಗ ಈ ಕನ್ಸಿಸ್ಟೆನ್ಸಿ ಬರಬೇಕು ನೀವು ಕಲಸಿರೋ ಹಿಟ್ಟು. ಈ ಕನ್ಸಿಸ್ಟೆನ್ಸಿ ಬಂದಮೇಲಿಂದ ಒಂದು ಕಾಟನ್ ಬಟ್ಟೆ ಇಲ್ಲಾಂದರೆ ಕಾಟನ್ ಕರ್ಚೀಫ್ ಆದರೂ ತೊಗೊಂಡು ಅದನ್ನು ಚೆನ್ನಾಗಿ ತಣ್ಣೀರಲ್ಲಿ ಒದ್ದೆ ಮಾಡಿ ಈ ಥರ ಕ್ಲೋಸ್ ಮಾಡಿ ಒಂದು 5 to 10 ಮಿನಿಟ್ಸ್ ಇಟ್ಕೊಬೇಕಾಗತ್ತೆ. ಮೀನ್ ಟೈಮ್ ಒಳಗಡೆ ಸ್ಟಫಿಂಗ್ನ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ. ಅದಕ್ಕೆ ದ್ರಾಕ್ಷಿ, ಗೋಡಂಬಿ, ನಿಮಗೆ ಯಾವ್ದು ಡ್ರೈ ಫ್ರೂಟ್ಸ್ ಬೇಕು ಅನಿಸುತ್ತೆ ಅದನ್ನೆಲ್ಲ ಹಾಕ್ಕೊಬೋದು. ನಾವಿಲ್ಲಿ ಸ್ವಲ್ಪ ರೋಸ್ಟ್ ಮಾಡ್ಕೊತಾ ಇದ್ದೀವಿ ತುಪ್ಪದಲ್ಲಿ. ದ್ರಾಕ್ಷಿ ಸ್ವಲ್ಪ ರೋಸ್ಟ್ ಆಗಿ ಬ್ಲೋಟ್ ಆದ ತಕ್ಷಣ ನೀವು ಸ್ಟವ್ನ ಆಫ್ ಮಾಡ್ಕೊಬೋದಾಗತ್ತೆ. ಈಗ ನೋಡ್ಬೋದು ನೀವು ತುಪ್ಪದಲ್ಲಿ ದ್ರಾಕ್ಷಿ ಮತ್ತು ಗೋಡಂಬಿ ಫ್ರೈ ಆಗ್ತಾ ಇರೋದು. ಈಗ ದ್ರಾಕ್ಷಿ ಸೈಜ್ ಇನ್ಕ್ರೀಸ್ ಆಗ್ತಾ ಇದೆ ಅಂದಾಗ ನಿಮಗೆ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ. ಈಗ ತುರಿದಿಟ್ಕೊಂಡಿರೋ ಕೊಬ್ಬರಿ, ಡ್ರೈ ಕೋಕೋನಟ್ ಅಂತ ಹೇಳ್ತೀವಲ್ಲ ಅದು. ಇಲ್ಲಿ ನೀವು 2 ಕಪ್ಸಷ್ಟು ಕೊಬ್ಬರಿಗೆ 2 ಟೇಬಲ್ ಸ್ಪೂನಷ್ಟು ತುಪ್ಪ ಮತ್ತು ದ್ರಾಕ್ಷಿ ಗೋಡಂಬಿ ಹಾಕ್ಕೋಬೇಕಾಗತ್ತೆ. ಒಂದು 1/2 ಕಪ್ಪಷ್ಟು ಕಡಲೆ ಹಾಕ್ಕೊಳ್ಳಿ, ಹುರ್ಗಡ್ಲೆ. ಈಗ ಡ್ರೈ ಫ್ರೂಟ್ಸ್ ಹುರ್ಕೊಂಡಿದ್ದೀರಲ್ಲ ಅದನ್ನು ಸೇರಿಸ್ಕೊಳ್ಳಿ. ಇದಕ್ಕೆ ಸ್ವಲ್ಪ 2 ಕಪ್ಸ್ ಆಫ್ ಇದಕ್ಕೆ ಕೊಬ್ಬರಿಗೆ ನೀವು 1/4 ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪೌಡರ್ ಹಾಕ್ಕೊಳ್ಳಿ. ಮತ್ತು 1/4 ಕಪ್ಪಷ್ಟು ಸಕ್ಕರೆ ಇಲ್ಲ ಬೆಲ್ಲನ ಸೇರಿಸ್ಕೊಬೋದು. ನಾವಿಲ್ಲಿ ಸಕ್ಕರೆನ ಸೇರಿಸ್ಕೊತಾ ಇದ್ದೀವಿ. ಇದು ಸೇರಿಸ್ಕೊಂಡಾದ್ಮೇಲಿಂದ ನೀವು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಸಕ್ಕರೆ ಮತ್ತು ಕೊಬ್ಬರಿ ಮಿಕ್ಸ್ ಆದಮೇಲಿಂದ ನೋಡಿ ಈ ಥರ ಫಾರ್ಮ್ ಆಗಬೇಕು ಅದು. ಇವಾಗ ಕಣಕ ರೆಡಿ ಮಾಡಿ ಇಟ್ಕೊಂಡಿದ್ದೀರಲ್ಲ ಅದನ್ನು ಒಂದು ಸ್ಮಾಲ್ ಉಂಡೆ ಮಾಡಿಕೊಂಡು ಪೂರಿ ಸೈಜಲ್ಲಿ ನೀವು ಲಟ್ಟಿಸ್ಕೊಬೇಕಾಗತ್ತೆ. ನಮ್ಮ ಹತ್ರ ಪ್ರೆಸ್ಸಿಂಗ್ ಮೆಷಿನ್ ಇರೋದ್ರಿಂದ ಅದಕ್ಕೆ ನಾವು ಒಳಗಡೆ ಸ್ಟಫಿಂಗ್ ಹಾಕಿ ಈ ಥರ ಕ್ಲೋಸ್ ಮಾಡಿ ಎಕ್ಸ್ಟ್ರಾ ಏನಾಗಿರುತ್ತೆ ಅದನ್ನು ರಿಮೂವ್ ಮಾಡ್ಕೊತಾ ಇದ್ದೀವಿ. ಆಗ ಕರ್ಜಿಕಾಯಿ ಶೇಪಿಗೆ ಬರುತ್ತೆ. ಹಿಂಗೆ ಬೇಡ ಅಂತ ಹೇಳಿದ್ರೆ ನೀವು ಕೈಯಲ್ಲಿನೂ ಮಾಡ್ಕೊಬೋದು, ಮೆಷಿನ್ ಇಲ್ಲ ಅಂತ ಹೇಳಿದ್ರೆ. ಎಲ್ಲನೂ ಒಟ್ಟಿಗೆ ರೆಡಿ ಮಾಡಿ ಇಟ್ಕೊಂಡು ಆಮೇಲೆ ಫ್ರೈ ಮಾಡ್ಕೊಬೋದು. ನೀವು ಇಲ್ಲಿ ನೋಡ್ಬೋದು ನಾವು ಎಲ್ಲನೂ ಒಟ್ಟಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಈಗ ಎಣ್ಣೆ ಕಾದ ಮೇಲಿಂದ ಒಂದು 5 to 6 ಒಟ್ಟಿಗೆ ಬೇಯಿಸ್ಕೊಳ್ಬೋದು. ಇಲ್ಲಿ ಯಾವುದು ಓಪನ್ ಆಗ್ತಾ ಇಲ್ಲ. ನೀವು ನೋಡಿ ಓಪನ್ ಆಗ್ತಾ ಇಲ್ಲ ಅಂದರೆ ಕಣಕ ಸರಿಯಾಗಿ ಕಲಿಸ್ಕೊಂಡಿದ್ದೀರಾ ಅಂತ. ಈಗ ಲೈಟಾಗೆ ಫ್ರೈ ಆಗಿದೆ. ಫ್ರೈ ಆದಮೇಲಿಂದ ನೀವು ಅದನ್ನ ಉಲ್ಟಾ ದಬ್ಬಾಕಿ ಮತ್ತೆ ಫ್ರೈ ಮಾಡ್ಕೊಳ್ಳಿ ಇನ್ನೊಂದು ಸೈಡು. ಈ ಕಲರ್ ಬಂದಾಗ ಕಂಪ್ಲೀಟಾಗಿ ಫ್ರೈ ಆಗಿದೆ ಅಂತ ಅರ್ಥ. ಇವಾಗ ಇದನ್ನು ಎಣ್ಣೆಯಿಂದ ತೆಗ್ದು ಒಂದು 4 to 5 ಮಿನಿಟ್ಸ್ ಅಷ್ಟು ಎಣ್ಣೆ ಡ್ರಾಪ್ ಆಗೋದಕ್ಕೆ ನೀವು ಬಿಡಬೇಕಾಗತ್ತೆ. ಬೇರೆ ಒಂದು ಪಾತ್ರೆಯಲ್ಲಿ ಹಾಕಿ ಅದಾದಮೇಲಿಂದ ನೀವು ಒಂದು ಪೇಪರ್ ಆದರೂ ಹಾಕ್ಕೊಬೋದು, ಇಲ್ಲ ಟಿಶ್ಯೂ ಹಾಕ್ಬಿಟ್ಟು ಸ್ಟೋರ್ ಮಾಡಿ ಇಟ್ಕೊಬೋದು ಬಲ್ಕಾಗೆ. ಈಗ ನೋಡ್ಬೋದು ಬಿಸಿಯಾದ ಕರ್ಜಿಕಾಯಿ ರೆಡಿಯಾಗಿದೆ. ನೀವು ಹಬ್ಬಕ್ಕೆ ಬೇಗ ರೆಡಿ ಆಗುತ್ತೆ. ಇದು ತಕ್ಷಣ ದೇವ್ರ ಮುಂದೆ ಪ್ರಸಾದ ಥರ ಇಡ್ಬೋದು. ಮತ್ತು ನೋಡ್ಬೋದು ನೀವು ಶೇಪ್ ಹೇಗೆ ಕೊಟ್ಟಿದ್ದೀವಿ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ಚಾನಲ್. ಇದೇ ಥರ ಸ್ವೀಟ್ ರೆಸಿಪಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.